ಶಾಸಕರಾದರೂ ಮಾಡೋದು, ಯಾರು ನಮ್ಮ ಮನೆಯಿಂದ ತಂದು ಒಂದು ಅಭಿವೃದ್ಧಿ ಕೆಲಸ ಮಾಡುವುದಲ್ಲ, ಜನರ ಹಣವನ್ನೇ ನಾವು ಉಪಯೋಗಿಸುವುದು. ಒಂದು ನಮ್ಮ PD ಅವರ ಮುಖಾಂತರ ನಮಗೆ ಚೀಫ್ ಆಫೀಸರಿಗೆ ಫೋನ್ ಬಂತು, ಆ ಕಾಮಗಾರಿಗೆ ನಡೆಯುವಾಗ ಅದನ್ನು ನಿಲ್ಲಿಸಬೇಕಂತ. ಎಷ್ಟು ಒಂದು ಗಾಡಿ ಹೋದ್ರಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ, ಅಷ್ಟು ಸಪರಾಗಿ ಉಂಟು. ಒಂದು ವೇಳೆ ಅವರು ಮಾಡಿಕೊಡದಿದ್ದರೆ 4 ತಿಂಗಳಲ್ಲಿ ಆ ಕೆಲಸವನ್ನು ಮಾಡಿಕೊಡುವಂತಹ ಕೆಲಸ ನಂದು. ಏನು ರಾಜಕೀಯ ಮಾಡಿದ್ದಾರೆ, ಮಧ್ಯದಲ್ಲಿ ಬರುವಾಗ ನೋಡ್ಬೋದು ಒಂದು ಪೀಸನ್ನು ಬಿಟ್ಟಿದ್ದಾರೆ. ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ 11ನೇ ವಾರ್ಡಿನ ರಾಮಾಶ್ರಯ ರಸ್ತೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲ್ರವರೇ, ಹಾಗೂ ಮಂಡಲದ ಅಧ್ಯಕ್ಷರಾದಂತಹ ಜಗದೀಶ್ ಆಲ್ವಾ ಕುಯತಬೈಲು, ಹಾಗೂ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮೋಹನ್ ರಾಜ್ KR, ಹಾಗೂ ದಯಾನಂದ ತೊಕ್ಕೋಟು, ಹಾಗೂ ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿಯಾದಂತಹ ಅತುಲ್ ಬಗಂಬಿಲ, ಹಾಗೆಯೇ ಶಕ್ತಿ ಕೇಂದ್ರದ ಪ್ರಮುಖರಾದಂತಹ ಶರತ್ ಹಾಗೂ ನಿತಿನ್, ಹಾಗೂ ಈ ಬೂತಿನ ಅಧ್ಯಕ್ಷರಾದಂತಹ ಜೀವನ್ KP ರವರೇ, ಹಾಗೂ ಇವತ್ತು ಸೇರಿರುವಂತಹ ಪಕ್ಷದ ಜಿಲ್ಲಾ ಜವಾಬ್ದಾರಿಯುತವರೇ, ಹಾಗೂ ಮಂಡಲದ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಸೇರಿರುವಂತಹ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ, ಹಾಗೂ ಸೇರಿರುವಂತಹ ಎಲ್ಲ ನನ್ನ ಸ್ಥಳೀಯ ಆತ್ಮೀಯ ಬಂಧುಗಳೇ, ಈ ಒಂದು ರಾಮಾಶ್ರಯ ರಸ್ತೆಗೆ ಬಹು ವರ್ಷಗಳಿಂದ ಜನರ ಬೇಡಿಕೆ ಇತ್ತು. ನಾನು ಒಂದು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಈ ಭಾಗದ ಕೌನ್ಸಿಲರ್ ಆಗಿ 8 ವರ್ಷಕ್ಕಿಂತ ಮುಂಚೆ ನನ್ನ ಪ್ರಥಮ ಕೆಲಸ ಈ ರಾಮಾಶ್ರಯ ರಸ್ತೆಗೆ ನಾನು 5 ಲಕ್ಷ ಅನುದಾನ ಇಟ್ಟು ಅಲ್ಲಿ ಬರುವಾಗ ನಾವು ನೋಡಿಕೊಂಡು ಬಂದಿದ್ದೇವೆ. ಮಧ್ಯದಲ್ಲಿ ಮಾಡಿಕೊಂಡಂತಹ ರಸ್ತೆ, ಆ ಸಮಯದಲ್ಲಿ ಈ ಭಾಗದ ಜನರು, ನನಗೆ ಮನಸ್ಸಿತ್ತು ಎಂಟ್ರೆನ್ಸಲ್ಲಿ ಕೆಲಸ ಮಾಡಬೇಕಂತ. ಆದರೆ ಈ ಭಾಗದ ಜನರೆಲ್ಲರೂ ಸೇರಿ ಒಂದು ಸಭೆ ಮಾಡಿ ಹೇಳಿದರು, ಎಲ್ಲಿ ನಮಗೆ ಜಾಸ್ತಿ ರೋಡ್ ಹಾಳಾಗಿದೆ, ನಮಗೆ ಎಲ್ಲಿ ಅವಶ್ಯಕತೆ ಉಂಟು ಅಲ್ಲಿ ನೀವು ಈಗ 5 ಲಕ್ಷ ಇಟ್ಟು ಕಾಮಗಾರಿಯನ್ನು ಮಾಡಿ ಅಂತ. ಆ 8 ವರ್ಷಕ್ಕಿಂತ ಮುಂಚೆ ಇವರು ಒಂದು ರಿಕ್ವೆಸ್ಟ್ ಮಾಡಿದ ಕಾರಣ ಮಧ್ಯದಲ್ಲಿ ಕಾಮಗಾರಿಯಾಗಿತ್ತು. ತದನಂತರ ನನಗೆ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿದ ನಂತರ ಅಧ್ಯಕ್ಷ ನೆಲೆಯಲ್ಲಿ ನಾನೊಂದು 5 ಲಕ್ಷ ಜನರ ಈ ಭಾಗದ ಬೇಡಿಕೆ ತುಂಬ ಇತ್ತು. ಆದ ಕಾರಣ ನಾನು 5 ಲಕ್ಷ ಮತ್ತೆ ಈ ರಸ್ತೆಗೆ ಇಡುವಾಗ ಮತ್ತೆ ನಾವು ಇಲ್ಲಿ ಆ ಎಂಟ್ರೆನ್ಸಲ್ಲಿ ಮಾಡುವ ಅಂತ ಹೇಳಿ ಹೇಳುವಾಗ ಕೆಲವರು ಹೇಳಿದರು, ಇಲ್ಲಿ ತುಂಬ ಮನೆ ಉಂಟು, ಕೆಳಗಡೆ ಮಾಡಿ ಅಂತ. ಎಷ್ಟಾದರೂ ನಮಗೊಂದು ಇರ್ತದೆ, ಎಂಟ್ರೆನ್ಸಲ್ಲಿ ಮಾಡಿದರೆ ಎಲ್ಲರಿಗೆ ಉಪಯೋಗ ಆಗ್ತದೆ ಅಂತ ಹೇಳಿ ಎಂಟ್ರೆನ್ಸಲ್ಲಿ ಮಾಡಲಿಕ್ಕೆ ಹೊರಟು. 5 ಲಕ್ಷದಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು, ಅಲ್ಲಿ ಸ್ವಲ್ಪ ಗೊಂದಲ ಆಗಿ ಅದು ಕಾಂಗ್ರೆಸ್ನ ಮುಖಂಡರವರದ್ದೆಲ್ಲ ನನಗೆ ಕರೆ ಬಂದು ಇಲ್ಲಿ 3 ದಿನದ ಕಾಮಗಾರಿ ನಡೆದಿತ್ತು, ಅಂದರೆ ಅರ್ತ್ ವರ್ಕ್ ಆಗ್ತಿತ್ತು. ಆಗ ಯಾರು ಬಂದು ಯಾವುದೇ ಗೊಂದಲ ಮಾಡದೆ ಆ ಕಾಂಕ್ರೀಟ್ ಹಾಕುವ ಸಮಯಕ್ಕೆ ಬಂದು ಈ ಸ್ವಲ್ಪ ಸ್ಥಳಕ್ಕೆ ಬಂದು ಸ್ವಲ್ಪ ಆಚೆ ಈಚೆ ಮಾತಾಡಿದರು, ಒಂದು ಧರ್ಮವನ್ನು ಎಳೆದು ತಂದರು. ಹಾಗೆ ನನಗೆ ತುಂಬ ಬೇಸರ ಆಯಿತು. ನಮಗೆ ಈ ಕೋಟೆಕಾರ್ ಗ್ರಾಮದಲ್ಲಿ ಧರ್ಮವನ್ನು ಎಳೆದಾಗುವಂಥ ಅವಶ್ಯಕತೆಯೇ ಇಲ್ಲ. ನನ್ನೊಂದು ಜನಪ್ರತಿನಿಧಿಯಾಗಿ ಸಾಧಾರಣ ನಾನು 8-9 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೇನೆ. ಎಲ್ಲಿ ಕೂಡ ನನಗೊಂದು ಧರ್ಮದ ಒಂದು ಮಾತು ನನಗೆ ಕೇಳಿದವಳಲ್ಲ. ನನಗೆ ಬೇಸರಾಗಿ ನಾನು ಹೇಳಿದೆ, ನಾನೀಗ ಈ ಅನುದಾನವನ್ನು ತೆಗೆದು ನಾನು ಕೆಳಗಡೆ ಇಡ್ತೇನೆ. ಮೇಲ್ಗಡೆ ಈಗ ಯಾರು ನನಗೆ ಈ ಭಾಗದ ಶಾಸಕರ ಕರೆ ಹೋಗಿದೆ, ನಮ್ಮ ಅಧಿಕಾರಿಗಳಿಗೆ, ಈ ಭಾಗದ ಕೌನ್ಸಿಲರದ್ದು ಕೂಡ ಹೋಗಿದೆ. ಅವರಿಗೆ ಕೂಡ ಒಂದು ವ್ಯವಸ್ಥೆ ಉಂಟು, ಒಂದು ಅನುದಾನ ಇಡುವಂತಹ ವ್ಯವಸ್ಥೆ ಅವರಿಗೆ ಕೂಡ ಉಂಟು. ನಾನು ಹೇಗೆ ಅನುದಾನ ಇಡ್ತೇನೆ ಹಾಗೆ ಅವರಿಗೆ ಕೂಡ ಇದ್ದ ಕಾರಣ ಅವರು ಅದನ್ನು ಮಾಡಿಕೊಡಲಿ. ಇಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿದಾರಲ್ಲ, ಇಲ್ಲಿ ನಾನು ಅದನ್ನು ಕೆಳಗಡೆ ಮಾಡ್ತೇನೆ ಅಂತ ಹೇಳಿದೆ. ಆದ ನಂತರ ನಾನು ಏನು ಮಾಡಿದೆ, ಇಲ್ಲಿ ಈ ಭಾಗದವರ ಹತ್ರ ಮಾತಾಡಿದೆ, ಎದುರುಗಡೆ ಎಲ್ಲ ಮನೆಯವರ ಹತ್ರ. ಒಂದು ವೇಳೆ ಅವರು ಮಾಡಿಕೊಡದಿದ್ದರೆ 4 ತಿಂಗಳಲ್ಲಿ ಆ ಕೆಲಸವನ್ನು ಮಾಡಿಕೊಡುವಂತಹ ಕೆಲಸ ನಂದು, ನೀವು ಏನು ಇದಕ್ಕೆ ಚಿಂತೆ ಮಾಡೋದು ಬೇಡ ಅಂತ. ಹಾಗೆ ಈ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ನಾವೊಂದು 10 ದಿನ ಮತ್ತೆ ಮುಂದೂಡಿದೆವು. ಆ ಸಮಯದಲ್ಲಿ ಕೂಡ ಹಾಗೇನೆ ತುಂಬ ನಮಗೆ ಎಲ್ಲ ಪ್ರೊಸೀಜರ್ ಕಾನೂನು ಪ್ರಕಾರ ಒಂದು ಕಾಂಟ್ರಾಕ್ಟರಿಗೆ ಒಂದು ವರ್ಕ್ ಆರ್ಡರ್ ಕೊಡುವ ತನಕ ನಾವೆಲ್ಲದರ ಪ್ರೊಸೀಜರನ್ನು ಮಾಡಿದ್ದೇವೆ. ಅದಕ್ಕೆ ಕೂಡ ತುಂಬ
ಒಂದು ನಮ್ಮ ಪಿ ಡಿ ಅವರ ಮುಖಾಂತರ ನಮಗೆ ಚೀಫ್ ಆಫೀಸರಿಗೆ ಫೋನ್ ಬಂತು, ಆ ಕಾಮಗಾರಿಗೆ ನಡೆಯುವಾಗ ಅದನ್ನು ನಿಲ್ಲಿಸಬೇಕಾ ಅಂತ. ನಾನು ಕೇಳಿದೆ, ಯಾಕೆ ನಿಲ್ಲಿಸಬೇಕು? ಕಾಂಟ್ರಾಕ್ಟರಿಗೆ ಫೋನ್ ಮಾಡಿದೆ, ಹೇಳಿದೆ ಒಂದು ಯಾರಾದರೂ ನಿಮಗೆ ಲೆಟ್ರಲ್ಲಿ ಬಂದು ಕೊಟ್ಟರೆ, ನಿಮಗೆ ಒಂದು ವರ್ಕ್ ಆರ್ಡರ್ ನಮ್ಗೆ ಕೊಟ್ಟಾಗಿದೆ, ಇನ್ನು ನಿಮಗೆ ಲೆಟ್ರಲ್ಲಿ ಏನಾದರೂ ಕೊಟ್ಟರೆ ಮಾತ್ರ ನೋಡುವ, ನೀವು ಯಾವುದೇ ಕಾರಣಕ್ಕೆ ಈ ಕೆಲಸವನ್ನು ನಿಲ್ಲಿಸಬಾರ್ದು. ಹೇಗೂ ಈ ರಸ್ತೆ ಇಲ್ಲಿ ತನಕ ಆಗ್ತಾ ಉಂಟಲ್ಲ, ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಅದನ್ನು ಮಾಡಿಕೊಡ್ತೇನೆ ಅಂತ ಆ ಸಮಯದಲ್ಲಿ ಕೂಡ ಭರವಸೆಯನ್ನು ಕೊಟ್ಟೆ. ನಂತರ ಕೆಲಸ ಮಾಡ್ತಾ ಹೋಗುವಾಗ ಈ ರಸ್ತೆ ಖಾಸಗಿ ರಸ್ತೆ ಅಂತ ಹೇಳಿ ಒಂದು ಸ್ಥಳೀಯರು ಒಂದು ಪಂಚಾಯತಿಗೆ ಒಂದು ಒಬ್ಜೆಕ್ಷನನ್ನು ಕೊಟ್ಟರು. ನಾನು ಈ ಜಾಗದವರ ಹತ್ರ, ಯಾರು ಜಾಗವನ್ನು ಮಾರಿದ್ದಾರೆ ಅವರ ಹತ್ರ ನಾನು ಕೇಳಿದೆ, ಇದು ಹೇಗೆ ದಾನಪತ್ರ ಕೊಟ್ಟಿದ್ದ ಅಂತ. ಅದಕ್ಕೆ ಅವರು ಹೇಳಿದರು, ಇಲ್ಲೆಲ್ಲ ಮನೆಗಳೆಲ್ಲ ಯಾವುದು ಕನ್ವರ್ಷನ್ ಸಿಂಗಲ್ ಸೈಟ್ ಆದಂತಹ ಮನೆಗಳು. ನನಗೆ ನಕ್ಷೆ ತೋರಿಸಿದರು. ನನಗೆ ಮತ್ತೆ ಧೈರ್ಯ ಆಯಿತು. ನಾನು ಕಾಂಟ್ರಾಕ್ಟರ್ ಹತ್ರ ಹೇಳಿದೆ ಕೆಲಸ ಮಾಡುವ ಅಂತ. ಮತ್ತೇನಾಯಿತು, ಈಗ ಅಲ್ಲಿ ಎದುರುಗಡೆ ಮಾಡಿದಂಥ ಮಾಧ್ಯಮ ಮಿತ್ರರು ಸಹೋದರರು ಕೂಡ ನೋಡ್ಬೋದು ಅದನ್ನು. ಎಷ್ಟು ಒಂದು ಗಾಡಿ ಹೋದ್ರಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಅಲ್ಲಿ ಜಾಗ ಇಲ್ಲ, ಅಷ್ಟು ಸಪರಾಗಿ ಉಂಟು. ಅದನ್ನು ನಮಗೆ ಹೇಗಿತ್ತು, ಸ್ವಲ್ಪ ಅಗಲ ಮಾಡಿದರೆ ಆಗ್ಬೋದಂತ ಇವರೊಂದು ರಿಕ್ವೆಸ್ಟ್ ಮಾಡಿದರು. ಅದೆಲ್ಲ ಈಗ ಸದ್ಯಕ್ಕೆ ಹೋಗುವುದಲ್ಲ, ಅಂದರೆ ಒಂದು ಸ್ವಲ್ಪ ಟೈಮ್ ತಾಗ್ತದೆ ಅಂತ ಹೇಳಿ ಮತ್ತೆ ಅವರಲ್ಲಿಗೆ ಅನುದಾನ ಇಟ್ಟರು. ತರಾತುರಿ ಯಾವುದೇ, ಈಗ ನನಗೆ ಎಲ್ಲ ಪ್ರೊಸೀಜರ್ ಆಗಿ ನಾನು ಕೆಲಸ ಮಾಡುವಾಗ ಅಷ್ಟೊಂದು ಅಡೆತಡೆ, ಅದಕ್ಕೆ ಯಾವುದೇ ಪ್ರೊಸೀಜರ್ ಆಗಲಿಲ್ಲ, ಏನಿಲ್ಲ. ಒಂದು ಗುತ್ತಿಗೆದಾರರ ಹತ್ರ ನಾಳೆನೇ ಆ ಕೆಲಸವನ್ನು ಹಿಡಿಬೇಕಂತ ಹೇಳಿದರು. ನಾನು ಹೇಳಿದೆ, ಇದು ಯಾರಿಗೆ, ಸ್ಥಳೀಯರಿಗೆ ನಮ್ಮವರಿಗೇ ಮಾಡಿಕೊಡುವಂತಹ ರಸ್ತೆ, ಇದರಲ್ಲಿ ಅವರು ಮಾಡಿದಾಗೆ ನಾವು ರಾಜಕೀಯ ಮಾಡುವುದು ಬೇಡ, ಇದನ್ನು ಮಾಡಿ ಮುಗಿಸಲಿ ನಮಗೆ ರಸ್ತೆ ಅಂತ ಹೇಳಿ ನಾನು ಸಮಾಧಾನದಿಂದ ಇದ್ದ ಕಾರಣ ಇವತ್ತು ಆ ರಸ್ತೆ ಆಯಿತು. ನಾವು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ನಾವು ವಿರೋಧ ಹೋಗುವುದಿಲ್ಲ, ಇನ್ನು ಮುಂದೆ ಕೂಡ ಹೋಗುವುದಿಲ್ಲ. ಅಂತೂ ಇಂತೂ ಆ ಒಂದು ನನ್ನನ್ನು ಯಾವಾಗ ಅಲ್ಲಿ ನೀನೇ ಮಾಡಬೇಕಂತ ಹೇಳಿದರು, ಆ ದಿನ ನಾನು ಇಲ್ಲ, ನಿಮಗೆ ಕೂಡ ಒಂದು ವ್ಯವಸ್ಥೆ ಉಂಟಂತ ಹೇಳಿದ ಕಾರಣ ಇವತ್ತು ಈ ರಾಮಾಶ್ರಯ ರಸ್ತೆಗೆ ಎಲ್ಲ ಉದ್ದ ಕಾಮಗಾರಿಯಾಗಿದೆ. ಅದರಲ್ಲಿ ಕೂಡ ಶಾಸಕರು ಒಂದು ಏನು ರಾಜಕೀಯ ಮಾಡಿದ್ದಾರೆ. ಮಧ್ಯದಲ್ಲಿ ಬರುವಾಗ ನೋಡ್ಬೋದು, ಒಂದು ಪೀಸನ್ನು ಬಿಟ್ಟಿದ್ದಾರೆ. ಅಗತ್ಯ ಉಂಟ ಬಿಡುವುದು? ಅಗತ್ಯ ಇರಲಿಲ್ಲ. ನಾನೀಗ ಎಲ್ಲರ ಮುಂದೆ ಒಂದು ಭರವಸೆಯನ್ನು ಕೊಡ್ತೇನೆ, ನಾನು ಆ ಕೆಲಸವನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಆದಷ್ಟು ಶೀಘ್ರವಾಗಿ ನಾನು ಆ ಕೆಲಸವನ್ನು ಮಾಡಿಕೊಡ್ತೇನೆ. ಇದೇ ಕೆಲಸವನ್ನು ಈಗ ನಾನು ಮಾಡ್ತಿದ್ರೆ ಈಗ ಯಾವ ಮಾಧ್ಯಮದಲ್ಲೆಲ್ಲ ಬರ್ತಿತ್ತು, ಎಷ್ಟೊಂದು ಪ್ರಚಾರ ಆಗ್ತಿತ್ತು. ನಾವು ಯಾವುದಕ್ಕೂ ಈ ದಿನಕ್ಕೆ ನಾನು ಕಾಯುತ್ತಿದ್ದೆ. ಅಂದರೆ ನಾವು ಕೆಲಸ ಮಾಡಿ ತೋರಿಸಬೇಕು. ನಾವು ಅಲ್ಲಿ ಇಡುವುದು, ಮತ್ತೆ ಮಾಧ್ಯಮಕ್ಕೆ ನಾವು ಇದನ್ನು ಕೊಡುವುದು, ಬೈಟ್ ಕೊಡುವುದು ಯಾವುದು ಬೇಡ. ಈ ದಿನಕ್ಕೆ ಬೇಕಾಗಿ ನಾನು ಇವತ್ತು ಕಾಯ್ತಿದ್ದೆ. ಒಟ್ಟಾಗಿ ಈ ಒಂದು ಕಾಮಗಾರಿ ಆಗುವಾಗ ಇಷ್ಟೆಲ್ಲ ಮನೆಯವರು ತುಂಬ ಸಹಕಾರ ನೀಡಿದ್ದೀರ, ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತೇನೆ. ಹಾಗೆ ಈಗ ಎದುರುಗಡೆ ಆ ಕಡೆಯವರು ಕೂಡ, ಆ ಮನೆಯವರು ಎಲ್ಲರೂ ಇದ್ದಾರೆ, ಅವರು ಕೂಡ ಹಾಗೆಯೇ ಯಾವುದೇ ನಾನು ಅವರಿಗೆ ಫೋನ್ ಮುಖಾಂತರ ನಾನು ಮಾತಾಡ್ತಿದ್ದೆ. ನೀವು ಬೇಸರ ಮಾಡಬೇಡಿ, ಕೆಲಸ ಆದರೆ ಆಗ್ತದೆ, ಯಾರ್ದಾದ್ರೇನು, ಎಲ್ಲರೂ ಮಾಡೋದು, ನಾನಾದರೂ ಮಾಡೋದು, ಶಾಸಕರಾದರೂ ಮಾಡೋದು, ಯಾರು ನಮ್ಮ ಮನೆಯಿಂದ ತಂದು ಒಂದು ಅಭಿವೃದ್ಧಿ ಕೆಲಸ ಮಾಡುವುದಲ್ಲ, ಜನರ ಹಣವನ್ನೇ ನಾವು ಉಪಯೋಗಿಸುವುದು. ಹಾಗಾಗಿ ಯಾರು ಬೇಕಿದ್ರೆ ಆಗಲಿ. ನಾನು ಹಾಗೆ ಅವರ ಹತ್ರ ಕೂಡ ಮಾತಾಡಿ, ಇವತ್ತು ಅವರು ಕೂಡ ಬಂದಿದ್ದಾರೆ. ನನಗೆ ತುಂಬ ಖುಷಿಯಾಯಿತು. ಒಟ್ಟಾಗಿ ಈ ರಾಮಾಶ್ರಯ ರಸ್ತೆ ಸಂಪೂರ್ಣವಾಗಿ ಕಾಮಗಾರಿ ಆಯಿತು. ಇವತ್ತು ನಾವು ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ಇನ್ನು ಮುಂದೆಯೂ ಕೂಡ ನಮ್ಮ ಈ ಕೋಟೆಕಾರ್ ಗ್ರಾಮದಲ್ಲಿ ಹಲವಾರು ಕೆಲಸಗಳು ನಡೆಯಲಿಕ್ಕಿದೆ. ಈಗಷ್ಟೇ ನಮ್ಮದು ಒಂದು ಅಭಿವೃದ್ಧಿ ಕೆಲಸಗಳು ಬಹಳ ಒಂದು ತರಾತುರಿಯಾಗಿ ಆಗ್ತಾ ಉಂಟು. ಇದನ್ನು ಕೆಲವರಿಗೆ ಸಹಿಸಲಿಕ್ಕೆ ಆಗುವುದಿಲ್ಲ ಅಂತ ಕಾಣಬೇಕು. ಅಷ್ಟೊಂದು ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮಗಳು, ಕೆಲವೊಂದು ಕಾಮಗಾರಿಗಳೆಲ್ಲ ಆಗ್ತಾ ಉಂಟು. ಇನ್ನು ಮುಂದೆಯೂ ಕೂಡ ನಾವು ಎಲ್ಲೆಲ್ಲ ಸಮಸ್ಯೆ ಉಂಟು ಅಲ್ಲೆಲ್ಲ ಅದಕ್ಕೆ ನಾವು ಸಹಕಾರವನ್ನು ಕೊಡ್ತೇವೆ ಅಂತ ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ.